ಇನ್ನು ತಮಿಳುನಾಡು ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ ಮಂತ್ರಾಲಯ ಶ್ರೀಗಳು. ಚೆನ್ನೈ ರಾಜಭವನದಲ್ಲಿ ಶ್ರೀ ಸುಬದೇಂದ್ರ ತೀರ್ಥರಿಂದ ಭೇಟಿ ಆಗಿರತಕ್ಕಂಥದ್ದು. ತಮಿಳುನಾಡು ರಾಜ್ಯಪಾಲರನ್ನು ಮಂತ್ರಾಲಯದ ಶ್ರೀಗಳು ಭೇಟಿಯಾಗಿದ್ದಾರೆ. ಚೆನ್ನೈನ ರಾಜಭವನದಲ್ಲಿ ಶ್ರೀ ಸುಬದೇಂದ್ರ ತೀರ್ಥರಿಂದ ಭೇಟಿ ಮಾಡಿರ್ತಕ್ಕಂಥದ್ದು. ಪರಮ ಪೂಜ್ಯರ ಆಶೀರ್ವಾದ ಪಡೆದ ಗವರ್ನರ್ ಆರ್ ವಿಶ್ವನಾಥ್ ಅರ್ಲೇಕರ್ ಅವರು ಮಂತ್ರಾಲಯದ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಪರಸ್ಪರ ಚರ್ಚೆ ನಡೆದಿದೆ. ಆಧ್ಯಾತ್ಮಿಕ ಮೌಲ್ಯಗಳ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಆಗಿರತಕ್ಕಂಥದ್ದು. ಅಲ್ಲಿ ಸೌಹಾರ್ದ ಮತ್ತು ಪರಸ್ಪರ ಗೌರವದ ಸಂಕೇತವಾದ ವಿಶೇಷ ಭೇಟಿ ಇದಾಗಿದೆ. ವೀಕ್ಷಕರು ನೋಡಿ, ಮಂತ್ರಾಲಯದ ಶ್ರೀಗಳು ತಮಿಳುನಾಡಿನ ಗವರ್ನರ್ ಅವರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಕುಶಲಾಪುರಿಯನ್ನು ವಿಚಾರಿಸಿದ್ದಾರೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸುಬದೇಂದ್ರ ತೀರ್ಥರು ತಮಿಳುನಾಡಿನ ಗವರ್ನರ್ ಆರ್ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಧ್ಯಾತ್ಮಿಕ ಮೌಲ್ಯಗಳ ಕುರಿತು ಕೂಡ ಚರ್ಚೆ ಆಗಿದೆ. ಪರಸ್ಪರ ಅಭಿಪ್ರಾಯ ವಿನಿಮಯ ಆಗಿದೆ. ಸೌಹಾರ್ದ ಮತ್ತು ಪರಸ್ಪರ ಗೌರವದ ಸಂಕೇತವಾದ ವಿಶೇಷ ಭೇಟಿ ಇದಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಂತ್ರಾಲಯದ ಶ್ರೀ ಸುಬದೇಂದ್ರ ತೀರ್ಥರು ಮತ್ತು ತಮಿಳುನಾಡಿನ ಗವರ್ನರ್ ಆಗಿರ್ತಕ್ಕಂಥ ವಿಶ್ವನಾಥ್ ಅರ್ಲೇಕರ್ ಅವರು ಭೇಟಿ ಮಾಡಿ ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಕುರಿತು ಚರ್ಚೆ ಆಗಿದೆ. ಇನ್ನು ಹಲವು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಮಂತ್ರಾಲಯದ ಪರಮ ಪೂಜ್ಯ ಶ್ರೀ ಸುಬದೇಂದ್ರ ತೀರ್ಥರು ಮತ್ತು ತಮಿಳುನಾಡಿನ ಗವರ್ನರ್ ಆಗಿರ್ತಕ್ಕಂಥ ವಿಶ್ವನಾಥ್ ಅರ್ಲೇಕರ್ ಅವರ ಫೋಟೋವನ್ನು. ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಯರ ಕ್ಷೇತ್ರ ಮಂತ್ರಾಲಯ. ನೆಮ್ಮದಿಯ ಕ್ಷೇತ್ರ, ಶಾಂತಿಯ ಕ್ಷೇತ್ರ ಮಂತ್ರಾಲಯದ ಪೀಠಾಧ್ಯಕ್ಷರಾದ ಶ್ರೀ ಸುಬದೇಂದ್ರ ತೀರ್ಥರು ಚೆನ್ನೈನ ರಾಜಭವನದಲ್ಲಿ ಶ್ರೀ ಸುಬದೇಂದ್ರ ತೀರ್ಥರು ಮತ್ತು ಗವರ್ನರ್ ಆಗಿರ್ತಕ್ಕಂಥ ತಮಿಳುನಾಡಿನ ಗವರ್ನರ್ ಆಗಿರ್ತಕ್ಕಂಥ ಆರ್ ವಿಶ್ವನಾಥ್ ಅರ್ಲೇಕರ್ ಅವರ ಭೇಟಿಯ ಒಂದು ಕ್ಷಣ ಅದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು. ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮಂತ್ರಾಲಯ ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಆಧ್ಯಾತ್ಮಿಕದ ಬಗ್ಗೆ ಆಗಿರ್ಬೋದು, ಪರಸ್ಪರವಾಗಿ ಚರ್ಚೆ ಆಗಿದೆ. ಆ ಚರ್ಚೆಯ ಒಂದು ದೃಶ್ಯವನ್ನು, ಆ ಫೋಟೋವನ್ನು ನೀವು ಟಿ ವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.